ಕೇವಲ 55 ನಿಮಿಷದಲ್ಲಿ ತುಮಕೂರಿನಿಂದ ಬೆಂಗಳೂರು ಆಸ್ಪತ್ರೆಗೆ. ನವಜಾತ ಶಿಶುವಿನ ಹೃದಯಕ್ಕೆ ಸ್ಪಂದಿಸಿದ ಆಂಬ್ಯುಲೆನ್ಸ್ ಡ್ರೈವರ್. ತನ್ನ ಜೀವವನ್ನೇ ಒತ್ತೆಯಿಟ್ಟು ಮಗುವನ್ನ ರಕ್ಷಿಸಿದ ಆಪತ್ ಬಾಂಧವ. ಎಸ್ ವೀಕ್ಷಕರೇ, ಅದು ಆಗಷ್ಟೇ ಜನಿಸಿದ ಮಗು. ಆ ಹಸುಗೂಸಿನಲ್ಲಿ ತೀವ್ರ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಉಸಿರಾಟದ ಸಮಸ್ಯೆ, ಹೃದಯದ ಸಂಬಂಧಿ ಸಮಸ್ಯೆ ಕೂಡ ಇದ್ದುದರಿಂದ ಆ ಮಗು ಉಳಿಯುವುದೇ ಕಷ್ಟ ಎನ್ನುವಂತಹ ಸ್ಥಿತಿ ಇತ್ತು. ಆದರೆ ಈ ಪುಟ್ಟ ಜೀವದ ಹೃದಯಕ್ಕೆ ಸ್ಪಂದಿಸಿದ ಆಂಬ್ಯುಲೆನ್ಸ್ ಡ್ರೈವರ್ ಝೀರೋ ಟ್ರಾಫಿಕ್ ವ್ಯವಸ್ಥೆ ಕೂಡ ಇಲ್ಲದೆಯೇ ಕೇವಲ 55 ನಿಮಿಷದಲ್ಲಿ ತುಮಕೂರಿನಿಂದ ಬೆಂಗಳೂರು ತಲುಪಿಸುವ ಮೂಲಕ ಮಗುವಿನ ಪ್ರಾಣವನ್ನ ಉಳಿಸಿದಾನೆ. ಹೌದು, ಶಿರಾನಗರದ ನಿವಾಸಿಗಳ ರಾಜು ಮತ್ತು ದಾಕ್ಷಾಯಣಮ್ಮ ಎಂಬ ಬಡ ದಂಪತಿಗೆ ಸುಮಾರು 14 ವರ್ಷಗಳ ಬಳಿಕ ಮಗುವಾಗಿತ್ತು. ಶಿರಾ ತಾಲೂಕು ಆಸ್ಪತ್ರೆಯಲ್ಲಿ ನಿನ್ನೆ 4 ಗಂಟೆಗೆ ಹೆರಿಗೆಯಾಗಿತ್ತು. ಆದರೆ ಮಗುವಿಗೆ ಉಸಿರಾಟದ ಸಮಸ್ಯೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಇರುವುದು ಗೊತ್ತಾಗಿತ್ತು. ಹೀಗಾಗಿ ತಕ್ಷಣವೇ ಮಗುವನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿತ್ತು. ಮಗುವಿನ ತಪಾಸಣೆ ನಡೆಸಿದ ತುಮಕೂರು ಜಿಲ್ಲಾಸ್ಪತ್ರೆಯ ವೈದ್ಯರು ಮಗುವಿನ ಸ್ಥಿತಿ ಗಂಭೀರವಾಗಿದೆ, ಈ ಮಗುವಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಸೂಚಿಸಿದ್ರು. ಆದರೆ ಮಗುವಿನ ಸ್ಥಿತಿ ಗಂಭೀರ ಇದ್ದಿದ್ದರಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡುವುದೇ ದೊಡ್ಡ ಸವಾಲಾಗಿತ್ತು. ಆದರೆ ಆಪತ್ ಬಾಂಧವನಂತೆ ಬಂದ ಆಂಬ್ಯುಲೆನ್ಸ್ ಚಾಲಕ ಸೂಫಿಯಾನ್ ಕೇವಲ 55 ನಿಮಿಷದಲ್ಲಿ ತುಮಕೂರಿನಿಂದ ಬೆಂಗಳೂರಿಗೆ ತಲುಪಿಸಿ ಮಗುವಿನ ಪ್ರಾಣವನ್ನ ಉಳಿಸಿದಾನೆ. ಇನ್ನು ಮಗುವಿನ ಸ್ಥಿತಿ ಗಂಭೀರ ಇದ್ದಿದ್ದರಿಂದ ವೆಂಟಿಲೇಟರ್ ಸೌಲಭ್ಯ ಇರುವ ಆಂಬ್ಯುಲೆನ್ಸ್ನ ಅವಶ್ಯಕತೆ ಇತ್ತು. ಆದರೆ ಆಂಬ್ಯುಲೆನ್ಸ್ನವರು 15,000 ಕೇಳಿದ್ದಾರೆ. ಆಗ ಯಾರಿಂದಲೂ ಸೂಫಿಯಾನ್ಗೆ ಮಾಹಿತಿ ಗೊತ್ತಾಗಿದೆ. ತಕ್ಷಣಕ್ಕೆ ಅಲ್ಲಿಗೆ ತೆರಳಿದ ಸೂಫಿಯಾನ್ ಡಾಕ್ಟರ್ ಸಲಹೆಯನ್ನ ಕೇಳಿದ್ದಾರೆ. ವೈದ್ಯರು ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡುವುದು ರಿಸ್ಕ್ ಆಗಬಹುದು ಎಂದಿದ್ದಾರೆ. ಆದರೆ ರಿಸ್ಕ್ ತೆಗೆದುಕೊಂಡು ಸೂಫಿಯಾನ್ ಆಂಬ್ಯುಲೆನ್ಸ್ ಟೀಮ್ನ ನೆರವನ್ನ ಕೇಳಿದ್ದಾನೆ. ಬೆಂಗಳೂರು ನಗರ ಪೊಲೀಸರಿಗೂ ಮಾಹಿತಿಯನ್ನ ನೀಡಿ ಈ ರೀತಿ ಮಗುವನ್ನ ಶಿಫ್ಟ್ ಮಾಡ್ತಿದ್ದೀವಿ, ಸಹಕಾರ ಬೇಕು ಎಂದು ಕೇಳಿದ್ದಾರೆ. ಬೆಂಗಳೂರು ಪೊಲೀಸರು ಕೂಡ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದ ಬಳಿಕ ಶ್ರೀದೇವಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಆಶಾ ಎಂಬ ಸ್ಟಾಫ್ ನರ್ಸ್ ಕರೆದುಕೊಂಡು ಪ್ರಯಾಣವನ್ನ ಶುರು ಮಾಡಿದ್ದಾರೆ. ಏನಪ್ಪ ವಿಷಯ ಅಂದರೆ, ಇವತ್ತು ಶಿರಾದವರು ತುಮಕೂರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿಗೆ ಅಂತ ಅಡ್ಮಿಟ್ ಮಾಡಿದ್ರು. 4 ಗಂಟೆಗೆ ಪಾಪು ಜನಿಸ್ತು, ಗಂಡು ಪಾಪು. ಅದು 14 ವರ್ಷದ ನಂತರ ಪಾಪು ಆಗಿರೋದು ಇವ್ರಿಗೆ. ಅದು ಏನಪ್ಪ ಅಂದರೆ ಪಾಪುಗೆ ಉಸಿರಾಟ ತೊಂದರೆ ಮತ್ತು ಹೃದಯ ಸಂಬಂಧಿ ಕಾಯಿಲೆ ಇಂದ ಪಾಪು ತುಂಬ ಸೀರಿಯಸ್ ಕಂಡೀಷನಲ್ಲಿತ್ತು. ಡಾಕ್ಟ್ರು ಇಂದಿರಾ ಗಾಂಧಿಗೂ ಎಲ್ಲರೂ ಕರ್ಕೊಂಡೋಗಿಂತ ರೆಫರ್ ಮಾಡಿದ್ರು. ಆದರೆ ಮಗು ತುಂಬ ಬ್ಯಾಡ್ ಇರೋದ್ರಿಂದ ತುಮಕೂರಲ್ಲಿ ವೆಂಟಿ ಗಾಡಿಗಳು, ಅದಕ್ಕೆ ಅಂದರೆ NIV ಗಾಡಿ ಬೇಕು ಪಾಪುಗೆ ಅಂತಲೇ ಎಲ್ಲರೂ ತುಂಬ ಗಾಬರಿ ಪಟ್ಟರು. ಪಾಪುನ ಶಿಫ್ಟ್ ಮಾಡೋದಕ್ಕೆ. ಆಮೇಲೆ ಡಾಕ್ಟ್ರೂ ಹೇಳಿದ್ರು ಬ್ಯಾಡ್ ಕಂಡೀಷನ್ ಇದೆ, ಇಲ್ಲಿ ಆಗಲ್ಲ, ಎಲ್ಲರೂ ಪ್ರೈವೇಟಲ್ಲಿ ಇಲ್ಲೇ ಅಡ್ಮಿಷನ್ ಮಾಡಿ ಅಂದ್ಬಿಟ್ಟು. ಯಾಕಂದರೆ ಅವ್ರು ಬಡ್ತಾನೆ ಎಲ್ಲೂ ಬೇರೆ ಕಡೆ ಕರ್ಕೊಂಡೋಗಕ್ಕಾಗಲಿಲ್ಲ. ಆಮೇಲೆ ಅಣ್ಣ ನೀವೇ ನಮಗೆ ದೇವರು ಅಂದ್ಬಿಟ್ಟು ನಮ್ಮ ಹತ್ರ ಬಂದು ಹೇಳಿದ್ರು. ನಾವು ನಮ್ಮ ರಿಸ್ಕಲ್ಲಿ ಎಲ್ಲ ಗಾಡಿಗಳಿಗೂ ಫೋನ್ ಮಾಡಿ ಎಸ್ಕಾರ್ಟ್ ಕೊಡಿ ಅಂದ್ಬಿಟ್ಟು ನೆಲಮಂಗಲ, ತುಮಕೂರು, ಯಶವಂತಪುರ, ಗುರುಗುಂಟೆಪಾಳ್ಯ ಮತ್ತು ಬೆಂಗಳೂರು ನಗರ ಪೊಲೀಸ್ನವ್ರಿಗೂ ವಿಷಯ ತಿಳಿಸ್ದೋ. ಸರ್ ಹಿಂಗೆ ಪಾಪು ಕರ್ಕೊಂಡು ಬರ್ತಾ ಇದ್ದೀವಿ ಅಂದ್ಬಿಟ್ಟು. ಅವರು ಕರ್ಕೊಂಬನ್ನಿ ಸರ್, ನಾವು ಸಪೋರ್ಟ್ ಮಾಡ್ತೀವಿ, ನಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂದರು. ಮತ್ತು ಸ್ಟಾಫ್ ನರ್ಸ್ ಅಂತ ಆಶಾ ಮೇಡಮ್ ಸಿಕ್ಕಿದ್ರು. ಆಶಾ ಮೇಡಮ್ನ ಜೊತೆಲಿ ಕರ್ಕೊಂಡು ಪಾಪುನ ಗಾಡಿನಲ್ಲಿ ಶಿಫ್ಟ್ ಮಾಡಿದ್ವಿ. ಇಂದಿರಾ ಗಾಂಧಿ ಹಾಸ್ಪಿಟಲ್ 50 ನಿಮಿಷದಲ್ಲಿ ಬಂದಿದ್ದೀವಿ. ಪಾಪು ಅಡ್ಮಿಷನ್ ಆಯಿತು ದೇವ್ರ ದಯೆಯಿಂದ. ಅಂದರೆ ಪಾಪು ಕಂಡೀಷನ್ ಸೀರಿಯಸ್ ಇದೆ. ಆಶಾ ಮೇಡಮು ತುಂಬ ಶ್ರಮಪಟ್ಟು ಕರ್ಕೊಂಬಂದರು. ಯಾಕಂದರೆ ಸುಫಿಯಾನ್ ಅವರು ತುಂಬ ಮನಸ್ಸು ಮಾಡಿ ನಡೆಯೋಣ, ಹೋಗೋಣ, ದೇವರಿದ್ದಾನೆ, ನಮ್ಮ ಕೈಲಾದ್ರೂ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ನಮ್ಗೆ ಹೇಳಿದ್ರು. ಪಾಪುನ 50 ನಿಮಿಷದಲ್ಲಿ ಮತ್ತು ಸಂದೀಪ್ ಆಂಬುಲೆನ್ಸ್ನವರು, ಆದ್ಯ ಆಂಬುಲೆನ್ಸ್ನವರು ಎಲ್ಲ ಸಪೋರ್ಟ್ ಮಾಡಿದ್ರು. ಸಾಮಾನ್ಯವಾಗಿ ಸಂಜೆಯಾಗ್ತಿದ್ದಂತೆ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಟ್ರಾಫಿಕ್ ಹೆಚ್ಚಾಗಿರುತ್ತೆ. ಆದರೆ ಇದೆಲ್ಲದರ ಹೊರತಾಗಿಯೂ ತಮ್ಮ ಜೀವವನ್ನೇ ಒತ್ತೆಗಿಟ್ಟು ಡ್ರೈವಿಂಗ್ ಮಾಡಿ ಕೇವಲ 55 ನಿಮಿಷದಲ್ಲಿ ತುಮಕೂರಿನಿಂದ ಬೆಂಗಳೂರಿನ ಇಂದಿರಾ ಗಾಂಧಿ ಆಸ್ಪತ್ರೆಗೆ ತಲುಪಿಸುವ ಮೂಲಕ ಮಗುವಿನ ಪ್ರಾಣವನ್ನ ಉಳಿಸಿದ್ದಾರೆ. ಶಿರಾದಲ್ಲಿ ಹೆರಿಗೆ ನಮ್ಮ ಮಕ್ಕಳಿಗೆ ಹೆರಿಗೆ ಆಗಿದ್ರೆ ಉಸಿರಾಟ ತೊಂದರೆ ಭಾಳ ಇತ್ತು. ಅದರಿಂದ ಸೀದಾ ತುಮಕೂರಿಗೆ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿದ್ರು.
ಅಲ್ಲಿ ತಿರ್ಗಿ ಅಲ್ಲೂ ಮೇಡಮ್ ಅವರು ಆಗಲ್ಲಪ್ಪ, ಇದನ್ನು ಬೇಗ ಒಂದು ಹಾಸ್ಪಿಟ್ಲಿಗೆ ಬೇರೆ ಬೇರೆ ಕಡೆ ತೋರಿಸ್ಬೇಕು ಅಂತಂದು ನಮ್ಮಲ್ಲಿ ಬಡತನ ಇರೋದ್ರಿಂದ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಇಂದಿರಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ವಿ. ನಮಗೋಸ್ಕರ ಶ್ರಮ ಬಿದ್ದು ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿಸಿ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಡ್ರೈವರ್ ನಮಗೋಸ್ಕರ ಶ್ರಮ ಕೊಟ್ಟು ಓಡಿಸ್ಕೊಂಡು ಬಂದಿದ್ದಾರೆ. ಅವರು ನಮ್ಮಲ್ಲಿ ಏನು ಬೇಡಿಕೆ ಅಪೇಕ್ಷೆ ಇಟ್ಟಿಲ್ಲ, ನಮಗೆ ಅವರು ಸಹಾಯ ಮಾಡಿದ್ದಾರೆ. ನಮ್ಮ ಜೀವನ ಪೂರ್ತಿ ನಾವು ನೆನೆಸ್ಕೋಬೇಕು, ಆ ಥರ ಮಾಡಿದ್ದಾರೆ. ಒಟ್ನಲ್ಲಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಡ್ರೈವಿಂಗ್ ಮಾಡುವ ಮೂಲಕ ಆಂಬ್ಯುಲೆನ್ಸ್ ಚಾಲಕ ಸೂಫಿಯಾನ್ ನವಜಾತ ಶಿಶುವಿನ ಪ್ರಾಣವನ್ನ ಉಳಿಸಿದ್ದು ಇವರ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.